ನಮಸ್ಕಾರ ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಆ, ಇಂದು ನಾವು ಕ್ರಿಪ್ಟೋ ಜಗತ್ತಿನ ಒಂದು ತುಂಬಾನೇ ಚರ್ಚೆಯಲ್ಲಿರೋ ಪ್ರಶ್ನೆ ಬಗ್ಗೆ ಸ್ವಲ್ಪ ಡೀಪ್ ನೋಡೋಣ. ಅಂದ್ರೆ ಮುಂದೆ ಈ ಕ್ರಿಪ್ಟೋ ಸ್ಪೇಸ್ನಲ್ಲಿ ಕೆಲವು ದೊಡ್ಡ ಬ್ಲಾಕ್ ಚೈನ್ಗಳು ಮಾತ್ರ ಇರ್ತಾವ, ಎಲ್ಲವನ್ನೂ ಅವರೇ ಕಂಟ್ರೋಲ್ ಮಾಡ್ತಾರ, ಅಥವಾ ಸಾವಿರಾರು ಬೇರೆ ಬೇರೆ ಚೈನ್ಗಳು ಒಂದಕ್ಕೊಂದು ಜೊತೆಯಾಗಿ ಕೆಲಸ ಮಾಡುವ ಒಂದು ಏನಂದ್ರೆ ಮಲ್ಟಿ ಚೈನ್ ಸಿಸ್ಟಮ್ ಇರ್ತಾ? ನಾವು ವೆಬ್ 2ನ ಉದಾಹರಣೆ ತಗೊಂಡ್ರೆ, ಅಂದ್ರೆ ಇಂಟರ್ನೆಟ್ನ ಹಳೆಯ ವರ್ಷನ್, ಅಲ್ಲಿ ಗೂಗಲ್, ಮೈಕ್ರೋಸಾಫ್ಟ್, ಫೇಸ್ಬುಕ್, ಅಮೆಜಾನ್ ಹೀಗೆ ಕೆಲವೇ ಕಂಪನಿಗಳು ಡಾಮಿನೇಟ್ ಮಾಡ್ತೀವಲ್ವಾ? ಕ್ರಿಪ್ಟೋನಲ್ಲೂ ಇದೇ ಥರ ಆಗುತ್ತಾ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಖಂಡಿತ ಇದು ಈಗ ತುಂಬಾನೇ ಇಂಪಾರ್ಟೆಂಟ್ ಡಿಸ್ಕಷನ್. ನಮ್ಮ ಹತ್ರ ಇರೋ ಸೋರ್ಸಸ್ ಪ್ರಕಾರ ಈ ಲೇಯರ್ 1 ಮತ್ತೆ ಲೇಯರ್ 2 ಬ್ಲಾಕ್ ಚೈನ್ಸ್ ಅಂದ್ರೆ ಏನು, ಅವು ಹೇಗೆ ಕೆಲಸ ಮಾಡ್ತವೆ, ಆಮೇಲೆ ಅವುಗಳ ಮಧ್ಯೆ ಇರೋ ವ್ಯತ್ಯಾಸಗಳೇನು, ಮತ್ತೆ ಈ ಮಲ್ಟಿ ಚೈನ್ ವರ್ಲ್ಡ್ ಅನ್ನೋದು ಸುಮ್ಮನೆ ಥಿಯೋರಿನಾ ಅಥವಾ ನಿಜವಾಗ್ಲೂ ಆಗ್ತಿದ್ಯಾ ಅಂತ ವಿವರವಾಗಿ ನೋಡೋಣ. ಮೊದಲು ಸ್ವಲ್ಪ ಹಿಸ್ಟ್ರಿ ನೋಡೋದಾದ್ರೆ, ಈಗ ಸುಮಾರು ಒಂದು 2012 ಆ ಟೈಮಲ್ಲಿ ಕ್ರಿಪ್ಟೋ ವರ್ಲ್ಡ್ ತುಂಬ ಚಿಕ್ಕದಿತ್ತು. ಬಿಟ್ಕಾಯಿನ್ ಇತ್ತು, ಆಮೇಲೆ ಲೈಟ್ ಕಾಯಿನ್, ಬಹುಶಃ ನೇಮ್ ಕಾಯಿನ್ ಅಂತ, ಹೀಗೆ ಬೆರಳೆಣಿಕೆಯಷ್ಟು ಚೈನ್ಸ್ ಅಷ್ಟೇ ಇದ್ದಿದ್ದು, ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ. ಆದರೆ ಕಳೆದೊಂದು 10-12 ವರ್ಷದಲ್ಲಿ ಏನಾಯ್ತು ಅಂದ್ರೆ ಪರಿಸ್ಥಿತಿ ಪೂರ್ತಿ ಚೇಂಜ್ ಆಗಿದೆ. ಇದನ್ನ ಒಂದು ರೀತಿ ಕ್ರಿಪ್ಟೋ ಕ್ಯಾಂಬ್ರಿಯನ್ ಎಕ್ಸ್ಪ್ಲೋಷನ್ ಅನ್ಬೋದು. ಕಾಯಿನ್ ಮಾರ್ಕೆಟ್ ಕ್ಯಾಪ್ನಲ್ಲೇ ನೋಡಿ, ಸುಮಾರು 20,000ಕ್ಕೂ ಹೆಚ್ಚು ಕ್ರಿಪ್ಟೋ ಪ್ರಾಜೆಕ್ಟ್ಸ್ ಲಿಸ್ಟ್ ಆಗಿದೆ. ಇವುಗಳಲ್ಲಿ ಒಂದು ಅಂದಾಜು ಪ್ರಕಾರ ಕನಿಷ್ಠ 400-500 ಹೊಸ ಇಂಡಿಪೆಂಡೆಂಟ್ ಬ್ಲಾಕ್ ಚೈನ್ಸ್ ಇರ್ಬೋದು. ಆದ್ರೆ ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ಈ ಸಾವಿರಾರು ಪ್ರಾಜೆಕ್ಟ್ಸ್ ಬಂದಿದ್ರು, ಅವುಗಳಲ್ಲಿ ಸುಮಾರು ಆಕ್ಚುಲಿ 90% ಹೆಚ್ಚು ಫೇಲ್ ಆಗಿವೆ ಅಥವಾ ನಿಧಾನವಾಗಿ ಮುಚ್ಚೋಗ್ತಿವೆ. ಇದು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಬೇಕಾದ ವಿಷಯ. ಒಂದು ನಿಮಿಷ, 90% ಫೇಲ್ ಆಗತ್ತೆ ಅಂತ ಗೊತ್ತಿದ್ರೂ ದಿನಾ ಹೊಸ ಚೈನ್ಸ್ ಪ್ರಾಜೆಕ್ಟ್ಸ್ ಯಾಕೆ ಬರ್ತಾನೇ ಇವೆ? ಕೆಲವೇ ಸಕ್ಸಸ್ ಆಗೋದು ಅಂದ್ಮೇಲೆ ಯಾಕೆ ಈ ಕಂಟಿನ್ಯೂಯಸ್ ಎಕ್ಸ್ಪೆರಿಮೆಂಟ್? ಅದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಅದನ್ನ ಬ್ಲಾಕ್ ಚೈನ್ ಟ್ರೈಲೇಮಾ ಅಂತ ಕರೀತಾರೆ. ಟ್ರೈಲೇಮಾ? ಹೌದು. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದೇ ಬ್ಲಾಕ್ ಚೈನ್ ಡಿಸೈನ್ ಇದೆಯಲ್ಲ, ಅದು 3 ಮುಖ್ಯವಾದ ಗುಣಗಳನ್ನ ಒಂದೇ ಸಾರಿ ಪರ್ಫೆಕ್ಟ್ ಆಗಿ ಸಾಧಿಸೋದು ತುಂಬಾ ಕಷ್ಟ. ಆ 3 ಗುಣಗಳು ಅಂದ್ರೆ ಸೆಕ್ಯೂರಿಟಿ ಅಂದ್ರೆ ಭದ್ರತೆ, ಸ್ಕೇಲಬಿಲಿಟಿ ಅಂದ್ರೆ ಜಾಸ್ತಿ ಟ್ರಾನ್ಸಾಕ್ಷನ್ಸ್ನ ಬೇಗ ಪ್ರಾಸೆಸ್ ಮಾಡೋ ಕೆಪಾಸಿಟಿ, ಮತ್ತೆ ಡಿಸೆಂಟ್ರಲೈಸೇಷನ್ ಅಂದ್ರೆ ಕಂಟ್ರೋಲ್ ಯಾರೋ ಒಬ್ರ ಕೈಲಿ ಇಲ್ದೇ ಇರೋದು. ಈ 3ನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ಚಾಲೆಂಜ್. ಈಗ ಒಂದು ಚೈನ್ ತುಂಬಾ ಸೆಕ್ಯೂರ್ ಆಗಿ ಪೂರ್ತಿ ಡಿಸೆಂಟ್ರಲೈಸ್ಡ್ ಆಗಿದ್ರೆ ಅದು ಸ್ವಲ್ಪ ಸ್ಲೋ ಆಗಬಹುದು, ಸ್ಕೇಲಬಿಲಿಟಿ ಕಮ್ಮಿ ಇರಬಹುದು, ಬಿಟ್ಕಾಯಿನ್ ಥರ. ಅದೇ ನೀವು ಸ್ಪೀಡ್ಗೆ ಅಂದ್ರೆ ಸ್ಕೇಲಬಿಲಿಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ರೆ, ಆಗ ಸೆಕ್ಯೂರಿಟಿ ಅಥವಾ ಡಿಸೆಂಟ್ರಲೈಸೇಷನ್ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಾಗಬಹುದು. ಓಕೆ, ಸೊ ಈ 3ರಲ್ಲಿ ಒಂದನ್ನ ಜಾಸ್ತಿ ಮಾಡ್ರೆ ಇನ್ನೊಂದು ಕಮ್ಮಿ ಆಗತ್ತೆ. ಹೆಚ್ಚು ಕಡಿಮೆ ಹಾಗೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಸಿಗೋದು ಕಷ್ಟ. ಇದೇ ಟ್ರೈಲೆಮಾ. ಈ ಚಾಲೆಂಜ್ಗೆ ಬೇರೆ ಬೇರೆ ರೀತಿ ಸೊಲ್ಯೂಷನ್ ಕಂಡಿಡಿಯೋಕೆ, ಬೇರೆ ಬೇರೆ ಟೆಕ್ನಾಲಜಿ ಟ್ರೈ ಮಾಡೋಕೆ ಹೊಸ ಚೈನ್ಸ್ ಹುಟ್ಕೊಳ್ತಲೇ ಇವೆ. ಆ 90% ಫೇಲ್ಯೂರ್ ರೇಟ್ ಇದೆಯಲ್ಲ, ಅದು ಒಂದು ವಾರ್ನಿಂಗ್ ಅಷ್ಟೇ ಅಲ್ಲ, ಅದು ಯಾಕೆ ಇಷ್ಟೊಂದು ಚೈನ್ಸ್ ಇದೆ ಅನ್ನೋದಕ್ಕೂ ಒಂದು ಕಾರಣ. ಯಾಕಂದ್ರೆ ಯಾವುದು ಬೆಸ್ಟ್ ಡಿಸೈನ್ ಅಂತ ಯಾರಿಗೂ ಇನ್ನೂ ಪಕ್ಕಾ ಗೊತ್ತಿಲ್ಲ. ಅದಕ್ಕಿಷ್ಟೊಂದು ಪ್ರಯೋಗಗಳು. ಸರಿ. ಹಾಗಾದ್ರೆ ಈ ಚೈನ್ಗಳಲ್ಲಿ ನಾವು ಕೇಳೋ ಒಂದು ಟರ್ಮ್ ಲೇಯರ್ 1. ಏನಿದು ಲೇಯರ್ 1 ಅಂದ್ರೆ? ಲೇಯರ್ 1 ಅಥವಾ L1 ಅಂತಾನೂ ಹೇಳ್ತಾರೆ. ಇವು ಬೇಸಿಕ್ ಫಂಡಮೆಂಟಲ್ ಬ್ಲಾಕ್ ಚೈನ್ಸ್. ಅಂದ್ರೆ ಇವು ಇಂಡಿಪೆಂಡೆಂಟ್, ತಮ್ಮದೇ ರೂಲ್ಸ್, ತಮ್ಮದೇ ಸೆಕ್ಯೂರಿಟಿ, ತಮ್ಮದೇ ಟ್ರಾನ್ಸಾಕ್ಷನ್ ಪ್ರಾಸೆಸ್ ಎಲ್ಲ ಇರುತ್ತೆ. ಇವು ಬೇರೆ ಯಾವ ಚೈನ್ ಮೇಲೂ ಡಿಪೆಂಡ್ ಆಗಿರಲ್ಲ. ಉದಾಹರಣೆಗೆ ಈಗ ಬಿಟ್ಕಾಯಿನ್, ಇಥೀರಿಯಂ, ಸೊಲಾನಾ, ಕಾರ್ಡಾನೋ, ಅವಲ್ಯಾಂಚ್ ಇವೆಲ್ಲ ಫೇಮಸ್ L1ಗಳು. ಇಥೀರಿಯಂ ಅನ್ನೇ ತಗೊಳ್ಳಿ, ಅದು 2015ರಿಂದ ನಡೀತಿದೆ. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ನ ಪಾಪ್ಯುಲರ್ ಮಾಡಿದ್ದೇ ಇಥೀರಿಯಂ. ಅದು ಪ್ರತಿದಿನ ಸುಮಾರು 1 ಮಿಲಿಯನ್ ಅಂದ್ರೆ 10 ಲಕ್ಷ ಟ್ರಾನ್ಸಾಕ್ಷನ್ಸ್ನ ಹ್ಯಾಂಡಲ್ ಮಾಡುತ್ತೆ. ಇದು ಟೆಕ್ನಿಕಲಿ ದೊಡ್ಡ ವಿಷಯನೇ. ಆದ್ರೆ ಈ ಲೇಯರ್ 1ಗಳಿಗೂ ಅವುಗಳದ್ದೇ ಆದ ಪ್ರಾಬ್ಲಮ್ಸ್ ಇದೆ. ಮುಖ್ಯವಾಗಿ ನೀವು ಹೇಳಿದ ಹಾಗೆ ಸ್ಕೇಲಬಿಲಿಟಿ ಅಂದ್ರೆ ನೆಟ್ವರ್ಕ್ ಬ್ಯುಸಿ ಆದಾಗ, ತುಂಬಾ ಜನ ಒಂದೇ ಸಲ ಯೂಸ್ ಮಾಡಕ್ ಶುರು ಮಾಡಿದಾಗ ಅದು ಸ್ಲೋ ಆಗುತ್ತೆ. ಹೌದು, ಟ್ರಾನ್ಸಾಕ್ಷನ್ ಕನ್ಫರ್ಮ್ ಆಗೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಕರೆಕ್ಟ್. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಟ್ರಾನ್ಸಾಕ್ಷನ್ ಫೀಸ್. ಅದನ್ನ ಗ್ಯಾಸ್ ಫೀಸ್ ಅಂತಾರಲ್ಲ. ಆ ಗ್ಯಾಸ್ ಫೀಸ್ ಕೇಳಿದ್ರೇನೆ. ಹೌದು.
ಒಂದು ಟೈಮಲ್ಲಿ ಇಥೀರಿಯಂನಲ್ಲಿ ಒಂದು ಸಣ್ಣ ಟ್ರಾನ್ಸಾಕ್ಷನ್ ಮಾಡೋಕು $50-100 ಅಯ್ಯೋ ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿನೂ ಆಗಿತ್ತು. NFT ಏನಾದ್ರೂ ಬೈಸೆಲ್ ಮಾಡೋಕ್ ಹೋದ್ರೆ ಅಥವಾ ಡಿಫೈ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಮುಗಿತ್ ಕಥೆ. ಹೌದು ನನಗೂ ನೆನಪಿದೆ. ಒಂದು NFT ತಗೊಳ್ಳೋಣ ಅನ್ಕೊಂಡೆ, ಫೀಸ್ ನೋಡಿ ಸುಮ್ಮನೆ ಅದೆ. ಅದು ಸಾಮಾನ್ಯ ಜನರಿಗೆ ಆಗಿ ಬರೋದಿಲ್ಲ. ಹಾಗಾದ್ರೆ ಈ L1 ಸ್ಲೋ ಆಗೋದು, ಫೀಸ್ ಜಾಸ್ತಿ ಇರೋದು, ಇದಕ್ಕೆ ಸೊಲ್ಯೂಷನ್ ಏನು? ಇಲ್ಲಿಗೆ ಲೇಯರ್ 2 ಬರೋದಾ? ಎಕ್ಸಾಕ್ಟ್ಲಿ, ನೀವು ಕರೆಕ್ಟ್ ಪಾಯಿಂಟಿಗೆ ಬಂದ್ರಿ. ಲೇಯರ್ 1 ಚೈನ್ಸ್, ಮುಖ್ಯವಾಗಿ ಇಥೀರಿಯಂನ ಈ ಸ್ಕೇಲಿಂಗ್ ಮತ್ತೆ ಹೈ ಫೀಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಉದ್ದೇಶದಿಂದಲೇ ಲೇಯರ್ 2 ಅಂದ್ರೆ L2 ಸೊಲ್ಯೂಷನ್ಸ್ ಬಂದಿದ್ದು. ಇವನ್ನ ಸ್ಕೇಲಿಂಗ್ ಸೊಲ್ಯೂಷನ್ಸ್ ಅಂತಾನೂ ಕರೀತಾರೆ. ಲೇಯರ್ 2 ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಇವು L1 ಚೈನ್ ಮೇಲೆ, ಈಗ ಇಥೀರಿಯಂ ಮೇಲೆ ಅನ್ಕೊಳ್ಳಿ, ಅದರ ಮೇಲೆ ಕಟ್ಟಿದ ಇನ್ನೊಂದು ಲೇಯರ್ ಅಥವಾ ಚೈನ್ ಇದ್ದ ಹಾಗೆ. ಓಕೆ, L1 ಮೇಲೆಯೇ ಇನ್ನೊಂದು ಲೇಯರಾ? ಹೌದು, ಇವು L1ಗೆ ಕನೆಕ್ಟ್ ಆಗಿರ್ತವೆ, ಆದ್ರೆ ಟ್ರಾನ್ಸಾಕ್ಷನ್ಸ್ನ ತಮ್ಮದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತವೆ. ಇವುಗಳ ಸ್ಪೆಷಾಲಿಟಿ ಏನಂದ್ರೆ, L1ನಲ್ಲಿ ಸಾವಿರಾರು ಕಂಪ್ಯೂಟರ್ಸ್ ಅಂದ್ರೆ ವ್ಯಾಲಿಡೇಟರ್ಸ್ ಇರ್ತಾರಲ್ಲ ಟ್ರಾನ್ಸಾಕ್ಷನ್ ವೆರಿಫೈ ಮಾಡೋಕೆ, L2ನಲ್ಲಿ ಈ ನಂಬರ್ ತುಂಬಾನೇ ಕಮ್ಮಿ ಇರುತ್ತೆ. ಕೆಲವೊಮ್ಮೆ ಬರೀ 20-50 ಅಷ್ಟೇ. ಓ, ಅಷ್ಟು ಕಮ್ಮಿನಾ? ಹೌದು, L1ಗೆ ಹೋಲಿಸಿದ್ರೆ ತುಂಬಾ ಕಡಿಮೆ. ಇದರಿಂದ ಏನಾಗುತ್ತೆ ಅಂದ್ರೆ, ಇವು ಪೂರ್ತಿ ಡಿಸೆಂಟ್ರಲೈಸ್ಡ್ ಆಗಿರಲ್ಲ, ಒಂದ್ ರೀತಿ ಸೆಮಿ ಡಿಸೆಂಟ್ರಲೈಸ್ಡ್ ಅಂತ ಹೇಳಬಹುದು. ಆದ್ರೆ ಈ ಕಡಿಮೆ ವ್ಯಾಲಿಡೇಟರ್ಸ್ ಇರೋದ್ರಿಂದ L2 ಚೈನ್ಸ್ ಟ್ರಾನ್ಸಾಕ್ಷನ್ಸ್ನ ತುಂಬಾನೇ ಸ್ಪೀಡ್ ಆಗಿ ಮತ್ತೆ ತುಂಬಾನೇ ಕಡಿಮೆ ಖರ್ಚಲ್ಲಿ ಪ್ರಾಸೆಸ್ ಮಾಡಬಹುದು. ಟ್ರಾನ್ಸಾಕ್ಷನ್ಸ್ ನೇರವಾಗಿ L1ನ ಸ್ಲೋ ಮತ್ತೆ ಕಾಸ್ಟ್ಲಿ ಪ್ರಾಸೆಸ್ಗೆ ಹೋಗಲ್ಲ. ಸರಿ. ಹಾಗಾದ್ರೆ ಟ್ರಾನ್ಸಾಕ್ಷನ್ಸ್ ಹೇಗೆ ರೆಕಾರ್ಡ್ ಆಗುತ್ತೆ? ಸೆಕ್ಯೂರಿಟಿ ಹೇಗೆ? ಗುಡ್ ಕ್ವೆಶ್ಚನ್. L2ಗಳು ಏನ್ ಮಾಡ್ತವೆ ಅಂದ್ರೆ, ತಮ್ಮ ಚೈನಲ್ಲಿ ನಡೆದ ಸಾವಿರಾರು ಟ್ರಾನ್ಸಾಕ್ಷನ್ಸ್ನ ಒಟ್ಟಿಗೆ ಸೇರಿಸ್ತವೆ. ಇದನ್ನ ಬ್ಯಾಚಿಂಗ್ ಅಂತಾರೆ. ಆಮೇಲೆ ಈ ಎಲ್ಲಾ ಟ್ರಾನ್ಸಾಕ್ಷನ್ಸ್ನ ಒಂದು ಸಮ್ಮರಿ, ಒಂದು ಮ್ಯಾಥಮ್ಯಾಟಿಕಲ್ ಪ್ರೂಫ್ ಇದ್ದ ಹಾಗೆ, ಅದನ್ನ ಒಂದು ಹ್ಯಾಶ್ ಅಂತ ಕರೀತಾರೆ. ಈ ಹ್ಯಾಶ್ನ ಮಾತ್ರ ಪಿರಿಯಾಡಿಕ್ಲಿ, ಅಂದ್ರೆ ಪ್ರತಿ ಕೆಲವು ಸೆಕೆಂಡ್ಸ್ಗೆ ಅಥವಾ ನಿಮಿಷಕ್ಕೆ ಒಂದ್ಸಲ ಮುಖ್ಯ L1 ಚೈನ್ಗೆ ಅಂದ್ರೆ ಇಥೀರಿಯಂಗೆ ಕಳಿಸಿ ರೆಕಾರ್ಡ್ ಮಾಡ್ತವೆ. ಓಹೋ, ಅಂದ್ರೆ ಎಲ್ಲಾ ಡೀಟೇಲ್ಸ್ ಅಲ್ಲ, ಬರೀ ಸಮರಿನಾ? ಹೌದು, ಒಂದು ರೀತಿ ಸಮ್ಮರಿ ಅಥವಾ ಪ್ರೂಫ್. ಇದನ್ನ ಹೀಗಂದ್ಕೊಳ್ಳಿ, L1 ಒಂದು ದೊಡ್ಡ ಸೆಕ್ಯೂರ್ ಆದ ಮೇನ್ ರೋಡ್, ಆದ್ರೆ ಟ್ರಾಫಿಕ್ ಜಾಸ್ತಿ, ಟೋಲ್ ಜಾಸ್ತಿ. L2ಗಳು ಪಕ್ಕದಲ್ಲಿರೋ ಫಾಸ್ಟ್ ಸರ್ವಿಸ್ ರೋಡ್ ಇದ್ದ ಹಾಗೆ. ಓಕೆ. ಇಲ್ಲಿ ನೂರಾರು ಸಣ್ಣ ವೆಹಿಕಲ್ಸ್ ಟ್ರಾನ್ಸಾಕ್ಷನ್ಸ್ ಸ್ಪೀಡ್ ಆಗಿ ಕಡಿಮೆ ಖರ್ಚಲ್ಲಿ ಹೋಗಿ ಆಮೇಲೆ ಎಲ್ಲರ ಇನ್ಫಾರ್ಮೇಶನ್ನ ಒಟ್ಟು ಮಾಡಿ ಒಂದು ದೊಡ್ಡ ಟ್ರಕ್ಕಲ್ಲಿ ಹ್ಯಾಶ್ ರೂಪದಲ್ಲಿ ಮೇನ್ ರೋಡ್ಗೆ ಕಳಿಸಿ ರಿಜಿಸ್ಟರ್ ಮಾಡ್ತಾರೆ. ಇದರಿಂದ 2 ಅನುಕೂಲ. ಒಂದು, L2 ಟ್ರಾನ್ಸಾಕ್ಷನ್ಸ್ಗೆ ಫೈನಲ್ ಸೆಕ್ಯೂರಿಟಿ L1ನಿಂದನೇ ಸಿಗುತ್ತೆ. 2, ಯೂಸರ್ಸ್ಗೆ ಸ್ಪೀಡ್ ಮತ್ತೆ ಕಡಿಮೆ ಫೀಸ್ ಸಿಗುತ್ತೆ. ಈ ಟೆಕ್ನಾಲಜಿನ ಸಾಮಾನ್ಯವಾಗಿ ರೋಲ್ ಅಪ್ ಅಂತ ಕರೀತಾರೆ. ರೋಲ್ ಅಪ್ ಕೇಳಿದ್ದೀನಿ ಈ ಪದ. ಹೌದು, ಇದರಲ್ಲಿ ಮೇನ್ ಆಗಿ 2 ಟೈಪ್ಸ್ ಇವೆ ಸದ್ಯಕ್ಕೆ, ಆಪ್ಟಿಮಿಸ್ಟಿಕ್ ರೋಲ್ ಅಪ್ಸ್ ಮತ್ತೆ ZK ರೋಲ್ ಅಪ್ಸ್. ZK ಅಂದ್ರೆ ಝೀರೋ ನಾಲೆಜ್. ZK ರೋಲ್ ಅಪ್ಸ್. ಹೌದು, ಟೆಕ್ನಿಕಲ್ ಡೀಟೇಲ್ಸ್ ಸ್ವಲ್ಪ ಕಾಂಪ್ಲೆಕ್ಸ್, ಆದ್ರೆ ZK ರೋಲ್ ಅಪ್ಸ್ ಫ್ಯೂಚರಲ್ಲಿ ಇನ್ನೂ ಹೆಚ್ಚು ಸೆಕ್ಯೂರ್ ಮತ್ತೆ ಎಫಿಷಿಯಂಟ್ ಆಗಿರುತ್ತೆ ಅಂತ ತುಂಬಾ ಜನ ನಂಬಿದ್ದಾರೆ. ಇದರ ಎಫೆಕ್ಟ್ ನೋಡಿ, ಇವತ್ತು ಬರೀ ಇಥೀರಿಯಂ ಮೇಲೆಯೇ ಸುಮಾರು 100ಕ್ಕೂ ಹೆಚ್ಚು ಬೇರೆ ಬೇರೆ ರೋಲ್ ಅಪ್ ಬೇಸ್ಡ್ L2 ಚೈನ್ಸ್ ಆಕ್ಟಿವ್ ಆಗಿವೆ ಅಥವಾ ಡೆವಲಪ್ಮೆಂಟ್ ಅಲ್ಲಿವೆ. 100ಕ್ಕಿಂತ ಜಾಸ್ತಿನಾ? ವಾವ್. ಹೌದು, ಆರ್ಬಿಟ್ರಮ್, ಆಪ್ಟಿಮಿಸಮ್, ಪಾಲಿಗಾನ್ ZK EVM, ZK ಸಿಂಕ್ ಇವೆಲ್ಲ ಕೆಲವು ಹೆಸರುಗಳು ಅಷ್ಟೇ. ಕೆಲವೇ ವರ್ಷದ ಹಿಂದೆ ಇದನ್ನೆಲ್ಲ ಊಹಿಸೋಕೂ ಆಗ್ತಿರ್ಲಿಲ್ಲ. ಅಷ್ಟು ಫಾಸ್ಟಾಗಿ ಗ್ರೋ ಆಗ್ತಿದೆ ಈ ಸ್ಪೇಸ್. ವಾವ್. ಹಾಗಾದ್ರೆ ಪರಿಸ್ಥಿತಿ ಕ್ಲಿಯರ್ ಆಗ್ತಿದೆ. ನಮ್ಮತ್ರ ಇಥೀರಿಯಂ, ಸೊಲಾನಾ ತರ ಬೇರೆ ಬೇರೆ L1 ಚೈನ್ಸ್ ಇದೆ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಟ್ರೆಂತ್, ವೀಕ್ನೆಸ್ ಇದೆ. ಅದರ ಜೊತೆಗೆ ಈ L1 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕೆ ಸ್ಪೆಷಲಿ ಇಥೀರಿಯಂ ಮೇಲೆ ನೂರಾರು L2 ಚೈನ್ಸ್ ಒಂದು ಹೊಸ ಈಕೋಸಿಸ್ಟಮ್ ಅನ್ನೇ ಕ್ರಿಯೇಟ್ ಮಾಡಿವೆ. ಈ ರಿಯಾಲಿಟಿನೇ ನಮಗೆ ಕ್ಲಿಯರ್ ಆಗಿ ತೋರಿಸೋದೇನೆಂದ್ರೆ, ಕ್ರಿಪ್ಟೋ ವರ್ಲ್ಡ್ ಒಂದೇ ಒಂದು ಸೂಪರ್ ಚೈನ್ ಕಡೆ ಹೋಗ್ತಿಲ್ಲ ಅಥವಾ ಕೆಲವು ಚೈನ್ಸ್ ಡಾಮಿನೇಟ್ ಮಾಡೋ ಥರನೂ ಕಾಣ್ತಿಲ್ಲ. ಬದಲಿಗೆ ಇದು ಖಂಡಿತವಾಗ್ಲೂ ಒಂದು ಮಲ್ಟಿ ಚೈನ್ ಅಥವಾ ಇಂಟರ್ ಚೈನ್ ಫ್ಯೂಚರ್ ಕಡೆನೇ ಹೋಗ್ತಿದೆ. ಬೇರೆ ಬೇರೆ ಯೂಸ್ ಕೇಸ್ಗಳಿಗೆ, ಬೇರೆ ಬೇರೆ ಅಪ್ಲಿಕೇಶನ್ಗಳಿಗೆ ಸೂಟ್ ಆಗೋ ಥರ ಬೇರೆ ಬೇರೆ ಡಿಸೈನ್, ಬೇರೆ ಬೇರೆ ಕೆಪಾಸಿಟಿ ಇರೋ ಚೈನ್ಸ್ ಜೊತೆಯಾಗಿ ಇರ್ತವೆ. ಆದ್ರೆ ಒಂದ್ ವಿಷಯ ಮರಿಬಾರ್ದು, ಈಗ ಸಾವಿರಾರು ಚೈನ್ಸ್, ಡ್ಯಾಪ್ಸ್ ಅಂದ್ರೆ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್ ಇರ್ಬೋದು, ಆದ್ರೆ ಇವೆಲ್ಲ ಲಾಂಗ್ ಟರ್ಮ್ ಅಲ್ಲಿ ಉಳಿಯೋಲ್ಲ. ಹೌದು, ಆ 90% ಫೇಲ್ಯೂರ್ ರೇಟ್ ಹೇಳಿದ್ರಿ ಅಲ್ವಾ? ಅದೇ,
ನನ್ನ ಒಂದು ಪರ್ಸನಲ್ ಗೆಸ್ ಏನಂದ್ರೆ ಇವತ್ತಿರೋ ಪ್ರಾಜೆಕ್ಟ್ಸ್ ಅಲ್ಲಿ ಬಹುಶಃ ಒಂದು 15-19% ಅಷ್ಟೇ ಮುಂದಿನ 5-10 ವರ್ಷದಲ್ಲಿ ಆಕ್ಟಿವ್ ಆಗಿ ಮೀನಿಂಗ್ಫುಲ್ ಆಗಿ ಉಳಿಬಹುದು. ಹಾಗಾದ್ರೆ ಯಾವುದು ಉಳಿಯುತ್ತೆ ಯಾವುದು ಹೋಗುತ್ತೆ ಅಂತ ಹೇಗೆ ಡಿಸೈಡ್ ಆಗತ್ತೆ? ಬರೀ ಟೆಕ್ನಾಲಜಿಯಿಂದಾನಾ? ಇಲ್ಲ, ಬರೀ ಟೆಕ್ನಾಲಜಿ ಅಲ್ಲ, ಮುಖ್ಯವಾಗಿ ಯಾವ ಚೈನ್ ಅಥವಾ ಯಾವ ಡ್ಯಾಬ್ ನಿಜವಾದ ವರ್ಲ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೋ, ಜನರ ನೀಡ್ಸ್ನ ಫುಲ್ಫಿಲ್ ಮಾಡುತ್ತೋ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯೂಸ್ ಮಾಡಕ್ ಈಸಿ ಆಗಿರುತ್ತೋ, ಅಂದ್ರೆ ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ UX ಕೊಡುತ್ತೋ, ಅದು ಉಳಿಯುತ್ತೆ, ಅದು ಬೆಳೆಯುತ್ತೆ. ಟೆಕ್ನಾಲಜಿ ಎಷ್ಟೇ ಸೂಪರ್ ಆಗಿದ್ರೂ ಅದನ್ನ ಯೂಸ್ ಮಾಡೋದೇ ಕಷ್ಟ ಆದ್ರೆ ಅಥವಾ ಅದರಿಂದ ಜನರಿಗೇನು ಲಾಭ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಸಕ್ಸಸ್ ಆಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಹೌದು. ಈ ಕಾಂಪಿಟಿಷನ್ ವಿಷಯದಲ್ಲಿ ವೆಬ್3 ಇದೆಯಲ್ಲ, ಅದು ಬಹುಶಃ ವೆಬ್2ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಬಹುದು. ವೆಬ್2ನಲ್ಲಿ ಏನಾಯ್ತು, ಸೋಷಿಯಲ್ ಮೀಡಿಯಾಗೆ ಫೇಸ್ಬುಕ್, ವಿಡಿಯೋಗೆ ಯೂಟ್ಯೂಬ್, ಸರ್ಚ್ಗೆ ಗೂಗಲ್, ಹೀಗೆ ಕೆಲವೇ ದೊಡ್ಡ ಪ್ಲೇಯರ್ಸ್ ತಮ್ಮ ತಮ್ಮ ಫೀಲ್ಡಲ್ಲಿ ಆಲ್ಮೋಸ್ಟ್ ಮೊನಾಪಲಿ ತರ ಆಗ್ಬಿಟ್ರು. ಆದ್ರೆ ವೆಬ್3 ಅಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿಯ ಡಿಸೆಂಟ್ರಲೈಸ್ಡ್ ಮತ್ತೆ ಓಪನ್ ಸೋರ್ಸ್ ನೇಚರ್ ಇರೋದ್ರಿಂದ ಒಂದೇ ಸರ್ವಿಸ್ಗೆ ಹಲವಾರು ಸಕ್ಸಸ್ಫುಲ್ ಪ್ಲೇಯರ್ಸ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಬಹುಶಃ ಸ್ವಲ್ಪ ಡೈವರ್ಸ್ಡ್ ಆದ, ಕಡಿಮೆ ಸೆಂಟ್ರಲೈಸ್ಡ್ ಆದ ಮಾರ್ಕೆಟ್ ನೋಡಬಹುದು ನಾವು. ನೀವು ವೆಬ್2 ಕಂಪ್ಯಾರಿಸನ್ ತಂದಿದ್ದು ಕರೆಕ್ಟ್. ವೆಬ್2 ಟೈಮಲ್ಲಿ ಗೂಗಲ್, ಮೈಕ್ರೋಸಾಫ್ಟ್, ಆಪಲ್, ಫೇಸ್ಬುಕ್ ಇವೆಲ್ಲ ಹೆಚ್ಚಾಗಿ ಅಮೆರಿಕನ್ ಕಂಪನಿಗಳು ಗ್ಲೋಬಲ್ ಆಗಿ ಡಾಮಿನೇಟ್ ಮಾಡಿದ್ವು. ಇದಕ್ಕೆ ಬರೀ ಅವರ ಟೆಕ್ನಾಲಜಿ ಅಥವಾ ಬಿಸ್ನೆಸ್ ಸ್ಟ್ರಾಟಜಿ ಮಾತ್ರ ಕಾರಣನಾ? ಅಥವಾ ಕೆಲವು ಸೋರ್ಸಸ್ ಹೇಳೋ ಹಾಗೆ ಬೇರೆ ಫ್ಯಾಕ್ಟರ್ಸ್ ಕೂಡ ಇತ್ತ? ಉದಾಹರಣೆಗೆ ಕ್ಯಾಪಿಟಲ್ ಫ್ಲೋ, ಪೊಲಿಟಿಕಲ್ ಸಪೋರ್ಟ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆದ್ರೂ ನಿಜ. ಕೆಲವು ಅನಾಲಿಸಿಸ್ ಪ್ರಕಾರ ಇಲ್ಲಿ ಕ್ಯಾಪಿಟಲ್ ಅಂದ್ರೆ ಬಂಡವಾಳದ ಪಾತ್ರ ತುಂಬಾನೇ ಮುಖ್ಯವಾಗಿತ್ತು. ಅಮೆರಿಕಾದ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಫರ್ಮ್ಸ್ ಇದಾವಲ್ಲ, ಉದಾಹರಣೆಗೆ ಬ್ಲ್ಯಾಕ್ ರಾಕ್ ತರಹ, ಅವರು ತಮ್ಮ ದೇಶದ ಟೆಕ್ ಕಂಪನಿಗಳಿಗೆ ಅಂಚನ್ನ ಹಣ ಹೂಡಿ ಸಪೋರ್ಟ್ ಮಾಡಿದ್ರು. ಅದೇ ಟೈಮಲ್ಲಿ ಬೇರೆ ಕಡೆಯಿಂದ, ಮುಖ್ಯವಾಗಿ ಏಷ್ಯಾದಿಂದ ಕಾಂಪಿಟಿಷನ್ ಬಂದಾಗ ಆ ಕಾಂಪಿಟಿಟರ್ಸ್ಗೆ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಸಿಗದ ಹಾಗೆ ಮಾಡೋ ಪ್ರಯತ್ನಗಳು ನಡೆಸುವಂತ ಆರೋಪಗಳು ಇವೆ. ಇದು ಒಂದ್ ರೀತಿ ಎಕನಾಮಿಕ್ ಮತ್ತೆ ಜಿಯೋಪೊಲಿಟಿಕಲ್ ಗೇಮ್ ಆಗಿ ಕೊನೆಗೆ ಕೆಲವೇ ಕಂಪನಿಗಳ ಹಿಡಿತಕ್ಕೆ ಒಲಿಗಾಪಲಿ ಬಂತು ಅನ್ನೋ ವಾದ ಇದೆ. ಓಕೆ, ಅಂದ್ರೆ ಟೆಕ್ನಾಲಜಿ ಜೊತೆ ದುಡ್ಡು ಮತ್ತೆ ಪಾಲಿಟಿಕ್ಸ್ ಕೂಡ ಸೇರಿತಾ? ಹೌದು. ವೆಬ್2 ಸಕ್ಸಸ್ ಸ್ಟೋರಿಯಲ್ಲಿ ಟೆಕ್ನಾಲಜಿ ಜೊತೆಗೆ ಕ್ಯಾಪಿಟಲ್ ಆಕ್ಸೆಸ್, ಗವರ್ಮೆಂಟ್ ಪಾಲಿಸಿ, ಜಿಯೋಪಾಲಿಟಿಕ್ಸ್ ಇವೆಲ್ಲ ಖಂಡಿತವಾಗ್ಲೂ ದೊಡ್ಡ ರೋಲ್ ಪ್ಲೇ ಮಾಡಿವೆ. ಆದ್ರೆ ವೆಬ್3 ಮತ್ತೆ ಬ್ಲಾಕ್ ಚೈನ್ ವಿಷಯದಲ್ಲಿ ಒಂದು ಹೋಪ್ ಇದೆ, ಒಂದು ಡಿಫರೆನ್ಸ್ ಇದೆ. ಯಾಕಂದ್ರೆ ಬ್ಲಾಕ್ ಚೈನ್ಸ್ ಅವುಗಳ ಬೇಸಿಕ್ ಡಿಸೈನಲ್ಲೇ ಬಾರ್ಡರ್ಲೆಸ್ ಮತ್ತೆ ಡಿಸೆಂಟ್ರಲೈಸ್ಡ್ ಆಗಿವೆ. ಅಂದ್ರೆ ಇನೋವೇಷನ್, ಹೊಸ ಐಡಿಯಾಗಳು ಇವು ಬರೀ ಸಿಲಿಕಾನ್ ವ್ಯಾಲಿ ಅಥವಾ ದೊಡ್ಡ ಕಂಪನಿಗಳಿಗೆ ಮಾತ್ರ ಸೀಮಿತ ಆಗಿರಬೇಕಾಗಿಲ್ಲ. ಜಗತ್ತಿನ ಯಾವುದೇ ಮೂಲೆಯಲ್ಲಿರೋರು ಇಂಟರ್ನೆಟ್ ಇದ್ರೆ ಸಾಕು, ಯಾರೂ ಬೇಕಾದ್ರೂ ಒಂದು ಹೊಸ ಐಡಿಯಾನ ತರ್ಬೋದು, ಒಂದು ಹೊಸ ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಶುರು ಮಾಡ್ಬೋದು. ಅದಕ್ಕೆ ಗ್ಲೋಬಲ್ ಆಗಿ ಸಪೋರ್ಟ್ ಸಿಗ್ಬೋದು, ಫಂಡಿಂಗ್ ಇರ್ಬೋದು, ಕಮ್ಯುನಿಟಿ ಸಪೋರ್ಟ್ ಇರ್ಬೋದು. ಈ ಪರ್ಮಿಷನ್ ಲೆಸ್ ಇನೋವೇಷನ್ ಅಂತಾರಲ್ಲ, ಅಂದ್ರೆ ಯಾರ ಪರ್ಮಿಷನ್ನು ಕೇಳ್ದೆ ಹೊಸದನ್ನ ಮಾಡೋಕ್ ಅವಕಾಶ ಇರೋದು. ಮತ್ತೆ ಈ ಡಿಸೆಂಟ್ರಲೈಸ್ಡ್ ಗ್ರೋತ್ ಇದೆಯಲ್ಲ, ಇದೇ ವೆಬ್3 ನಿಜವಾದ ಭರವಸೆ. ಫ್ಯೂಚರ್ ಟೆಕ್ನಾಲಜಿ ಮತ್ತೆ ಎಕಾನಮಿಗಳು ಒಂದೇ ದೇಶ ಅಥವಾ ಕೆಲವೇ ಕಾರ್ಪೊರೇಷನ್ಸ್ ಕಂಟ್ರೋಲ್ ಮಾಡದೆ ಹೆಚ್ಚು ಹಂಚಿ ಹೋಗೋ ಸಾಧ್ಯತೆ ಇದೆ ಇಲ್ಲಿ. ಇದು ಕೇಳೋಕೆ ತುಂಬಾನೇ ಆಶಾದಾಯಕವಾಗಿದೆ. ಮತ್ತೆ ಈಗಿರೋ ಸಿಸ್ಟಮ್ಸ್ನ ಇಂಪ್ರೂವ್ ಮಾಡೋ ಅಥವಾ ಬದಲಾಯಿಸೋ ದೊಡ್ಡ ಪೊಟೆನ್ಷಿಯಲ್ ಇದೆ. ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿದಿರಿ. ಹಾಗಾದ್ರೆ ಇವತ್ತಿನ ಈ ಡಿಸ್ಕಷನ್ನಿಂದ ನಮಗೆ ಗೊತ್ತಾಗಿದೆ ಏನಂದ್ರೆ, ಕ್ರಿಪ್ಟೋ ಜಗತ್ತು ವೆಬ್2 ತರ ಕೆಲವೇ ದೊಡ್ಡ ಕಂಪನಿಗಳ ಮೊನೋಪಲಿ ಆಗೋ ಬದಲು ಟೆಕ್ನಿಕಲ್ ಚಾಲೆಂಜಸ್, ಟ್ರೈಲೆಮಾ ತರ ಮತ್ತೆ ಅದಕ್ಕೆ ಬರ್ತಿರೋ ಕ್ರಿಯೇಟಿವ್ ಸೊಲ್ಯೂಷನ್ಸ್, L2 ರೋಲ್-ಅಪ್ಸ್ ತರ ಇರೋದ್ರಿಂದ ಒಂದು ಹೆಚ್ಚು ಡೈವರ್ಸ್ ಆದ ಮಲ್ಟಿ ಚೈನ್ ಫ್ಯೂಚರ್ ಇರೋ ಸಾಧ್ಯತೆನೇ ಜಾಸ್ತಿ ಇದೆ. ಅಂದ್ರೆ ಹಲವಾರು ಬೇರೆ ಬೇರೆ ಚೈನ್ಸ್ ತಮ್ಮ ತಮ್ಮ ಸ್ಪೆಷಾಲಿಟಿಗಳೊಂದಿಗೆ ಒಂದಕ್ಕೊಂದು ಕಾಂಪೀಟ್ ಮಾಡ್ತಾ, ಕೋಆಪರೇಟ್ ಮಾಡ್ತಾ ಮುಂದೆ ಹೋಗ್ತವೆ. ಹೌದು, ಅದೇ ಸಾರಾಂಶ. ಮತ್ತೆ ಇದು ನಮ್ಮನ್ನ ಒಂದು ಕೊನೆಯ ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ತಗೊಂಡೋಗುತ್ತೆ. ಹೇಳಿ. ಈಗ ನಾವು ಮಲ್ಟಿ ಚೈನ್ ವರ್ಲ್ಡ್ ಕಡೆ ಹೋಗ್ತಿದೀವಿ ಅಂತ ಒಪ್ಕೊಂಡ್ರೆ, ನೆಕ್ಸ್ಟ್ ದೊಡ್ಡ ಚಾಲೆಂಜ್ ಮತ್ತೆ ಆಪರ್ಚುನಿಟಿ ಏನಂದ್ರೆ ಈ ಬೇರೆ ಬೇರೆ ಚೈನ್ಸ್ ಮಧ್ಯೆ ಇಂಟರ್ಆಪರೇಬಿಲಿಟಿ ಅಂದ್ರೆ ಒಂದು ಚೈನಲ್ಲಿರೋ ಅಸೆಟ್ ಅಥವಾ ಇನ್ಫಾರ್ಮೇಷನ್ನ ಇನ್ನೊಂದು ಚೈನ್ಗೆ ಈಸಿಯಾಗಿ, ಸೇಫ್ ಆಗಿ ಟ್ರಾನ್ಸ್ಫರ್ ಮಾಡೋಕೆ ಸಾಧ್ಯ ಆದ್ರೆ, ಈ ಬೇರೆ ಬೇರೆ ಫೀಚರ್ಸ್ ಇರೋ ಬ್ಲಾಕ್ ಚೈನ್ಸ್ ಒಂದಕ್ಕೊಂದು ಸ್ಮೂತ್ ಆಗಿ ಮಾತಾಡೋಕೆ ಶುರು ಮಾಡಿದ್ರೆ ಏನಾಗ್ಬೋದು? ಇವತ್ತಿನ ಇಂಟರ್ನೆಟ್ ತರ ಒಂದು ಇಂಟರ್ನೆಟ್ ಆಫ್ ಬ್ಲಾಕ್ ಚೈನ್ಸ್ ಕ್ರಿಯೇಟ್ ಆದ್ರೆ
ಆಗ ಯಾವ ಥರದ ಹೊಸ, ನಾವು ಈಗ ಊಹಿಸೋಕೂ ಆಗದ ಅಪ್ಲಿಕೇಶನ್ಸ್, ಬಿಸ್ನೆಸ್ಗಳು ಅಥವಾ ಎಕನಾಮಿಕ್ ಮಾಡೆಲ್ಸ್ ಹುಟ್ಕೊಳ್ಬೋದು. ಬರೀ ಫೈನಾನ್ಸಲ್ಲಿ ಅಷ್ಟೇ ಅಲ್ಲ, ಸೊಸೈಟಿಯ ಬೇರೆ ಯಾವ ಕ್ಷೇತ್ರಗಳಲ್ಲಿ ಕ್ರಾಂತಿ ಆಗ್ಬೋದು. ಇದರ ಬಗ್ಗೆ ಯೋಚನೆ ಮಾಡೋದೇ ರೋಮಾಂಚನಕಾರಿ. ಖಂಡಿತ. ಅದು ಫ್ಯೂಚರ್ನ ತುಂಬಾನೇ ಎಕ್ಸೈಟಿಂಗ್ ಡೆವಲಪ್ಮೆಂಟ್ ಆಗಿರುತ್ತೆ. ಆ ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಅನ್ಸುತ್ತೆ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.